ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ಗೊಜ್ಜು ಜಾಸ್ತಿ ಹಾಕ್ಬಿಡಿ ಅಣ್ಣ. ಮಾಮ್, ಯಾಕಿಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ಏನೋ ಗಂಡ ಹೆಂಡತಿ ಜೊತೆಲಿ ಹೋಗಿದಾರೆ ಬಿಡು. ಅವರಿಬ್ರು ಬೇರೆಯವ್ರ ಪಾಲಿಗೆ ಗಂಡ ಹೆಂಡತಿ ಇರ್ಬೋದು, ಆದ್ರೆ ನನ್ ಪಾಲಿಗಲ್ಲ. ಏನೇ ನೀನ್ ಅವಳ ಪರ ಹೊಯ್ಸ್ಕೊಂಡ್ ಮಾತಾಡ್ತಾ ಇದ್ಯಾ? ಓಹೋ, ನಿನ್ಗೂ ಅವಳು ಇಷ್ಟ ಆಗೋದ್ಲಾ? ಒಳ್ಳೆ ಮಾತು ಹೇಳ್ದೆ ಮಾಮ್. ಹೋಗಿ ಹೋಗಿ ಆ ಕೆಲ್ಸದವಳನ್ನ ನಾನ್ ಇಷ್ಟಪಡ್ತೀನ? ನಿನಗೆ ಅವಳ ಮೇಲೆ ಎಷ್ಟು ಕೋಪ ಇದೆಯೋ ಅದಕ್ಕಿಂತ ಡಬಲ್ ಕೋಪ ನನಗಿದೆ. ಅದಕ್ಕೆ ನೀನ್ ಕೋಪ ಮಾಡ್ಕೊಂಡು ತಾರಕ್ ಮೇಲೆ ಕೂಗಾಡಿದ್ರೆ ಮಾತಿಗೆ ಮಾತು ಬೆಳೆದು ಅವ್ನು ನಿನಗೆ ಅವಮಾನ ಮಾಡ್ತಾನೆ. ನಿನಗೆ ಅವಮಾನ ಆಗೋದನ್ನ ನಾನು ನೋಡೋದಕ್ಕಾಗಲ್ಲ, ಅದಕ್ಕೆ ಹೇಳ್ದೆ ಅಷ್ಟೇ. ಹಾಗಂತ ಅವಳು ಮಾಡಿದ್ನೆಲ್ಲ ನೋಡ್ಕೊಂಡು ಸುಮ್ನೆ ಇರ್ಬೇಕಾ? ನಾನು ಸುಮ್ನೆ ಇದ್ದಷ್ಟು ಅವಳು ಜಾಸ್ತಿ ಆಡ್ತಾ ಹೋಗ್ತಾಳೆ. ಇವತ್ತವಳು ಮಾರಿ ಹಬ್ಬ ಮಾಡ್ಲಿಲ್ಲ ಅಂದ್ರೆ ನಾನ್ ರಾಜೇಶ್ವರಿನೇ ಅಲ್ಲ. ಅಮ್ಮ, ನೀನ್ ಸಪ್ರೇಟ್ ಆಗಿ ಅವಳಿಗೆ ಏನ್ ಬೇಕಾದ್ರೂ ಹೇಳ್ಕೊ, ಆದ್ರೆ ಅಣ್ಣನ ಮುಂದೆ ಏನು ಬಯಕ್ ಹೋಗ್ಬೇಡ. ಏನಾದ್ರೂ ಬೈದಿದೆ ಅಂತ ಗೊತ್ತಾದ್ರೆ ಮಾತಲ್ಲೇ ಪಟಾಕಿ ಹೊಡೆದು ನಿನ್ ಬಾಯಿ ಮುಚ್ಚಿಸ್ಬಿಡ್ತಾನೆ. ಈಗ ನಾನ್ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ನಾನ್ ನಿಮ್ಮಿಂದ ಕಲ್ತ್ಕೋಬೇಕಾ? ನನಗ್ ಬುದ್ಧಿ ಹೇಳೋಷ್ಟು ದೊಡ್ಡವರಾಗ್ಬಿಟ್ರಾ? ಆಯ್ತು ಮಾಮ್, ನಾನು ಏನು ಹೇಳಲ್ಲ. ಅವ್ರು ಬಂದಾಗ್ಲೂ ನಾನು ಏನು ಮಾತಾಡಲ್ಲ, ಸರಿನಾ? ಏನಿದು ಸಭೆ ಡೋರ್ ಹಾಲ್ವೇವರೆಗೂ ಬಂದ್ಬಿಟ್ಟಿದೆ. ನೆಕ್ಸ್ಟ್ ರೋಡ್ಗೆ ಹೋಗಿ ಸೇರುತ್ತೇನೋಪ್ಪ. ಆ ಸಿಂಗಾರಿ, ಇವತ್ತು ತರಕಾರಿ ಶಾಪಿಂಗ್ ಸಕದಾಗಾಯ್ತಲ್ವಾ? ಇನ್ನೂ ಏನಾದ್ರೂ ಬೇಕಿದ್ರೆ ಹೇಳು. ಇದೇ ತರ ಬೈಕ್ ಮೇಲೆ ನಾವಿಬ್ರು ಜೊತೆಯಾಗಿ ಹೋಗಿ ಶಾಪಿಂಗ್ ಮಾಡ್ಕೊಂಬರೋಣ, ಓಕೆನಾ? ಸಿಂಗಾರಿ, ನಾವಿಬ್ರು ಹೀಗೆ ಜೊತೆಯಾಗಿ ಸುತ್ತಾಡ್ತಾ ಇದ್ರೆ ಏನ್ ಸಖತ್ತಾಗಿರುತ್ತೆ ಗೊತ್ತಾ? ಆದ್ರೆ ಇದನ್ನ ನೋಡ್ತಿರೋರ್ಗೆ ಮೆಣಸಿನ್ಕಾಯಿ ತಿನ್ನಂಗಾಗತ್ತೆ. ಯು ಡೋಂಟ್ ವರಿ ಬಂಗಾರಿ, ನಿನಗೇನಾದ್ರೂ ಮಾಡಿದ್ರೆ ಅವ್ರಿಗೇನ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ, ಅದು ಅವ್ರಿಗೂ ಗೊತ್ತಿದೆ. ಸಿಂಗಾರಿ, ಹಬ್ಬಿ ಆಫೀಸ್ಗೆ ಹೋಗಿ ಬರ್ತಾರೆ. ಹಾ, ನೀನು ಮನೇಲಿ ಜೋಪಾನ. ಬ್ಯಾಗ್ ಬೇಡ ಬೇಡ ಬೇಡ. ಗೋವಿಂದು, ಮೇಡಮ್ ಬಿಸಿಲಲ್ಲಿ ಓಡಾಡ್ ಬಂದಿದ್ದಾರೆ. ಒಂದು ಲೋಟ ಚೆನ್ನಾಗಿ ಮೋಸಂಬಿ ಜ್ಯೂಸ್ ಮಾಡ್ಕೊಡು, ಬ್ಯಾಗ್ ಎತ್ಕೊಂಡು ಹೋಗ್ಬಿಡು. ಹಾ, ಬರಲ್ಲ ಡಾರ್ಲಿಂಗ್? ಬಾಯ್. ಅನ್ಕೊಂಡಿದ್ಯಾ ನನ್ ಮಗನ್ನ? ಅವನ ಅಂತಸ್ತೇನು ಸ್ಟೇಟಸ್ ಏನು ಅಂತ ಗೊತ್ತಿದ್ಯಾ ನಿನ್ಗೆ? ಅವನು 1 ತಿಂಗಳು ಟರ್ನ್ ಓವರ್ ಏನು ಅಂತ ಗೊತ್ತಾ ನಿನ್ಗೆ? ಅಂತವನ್ನ ನಿನ್ ಜೊತೆ ತರಕಾರಿ ಮಾರ್ಕೆಟ್ ಕರ್ಕೊಂಡೋಗಿದ್ಯಾ? ಇಲ್ಲಿವರೆಗೂ ಅವನಂತ ಜಾಗ ಕಾಲಿಟ್ಟವನಲ್ಲ. ಅಂತವನ್ನ
ಅಲ್ಲಿಗೆ ಕರ್ಕೊಂಡು ಹೋಗೋಷ್ಟು ಸೊಕ್ ಬಂದ್ಬಿಡು.